ಥ್ಯಾಂಕ್ ಯು. ಬೇಜಾರು ಮಾಡ್ಕೋಬೇಡಿ. ನೋಡಿ, ನಿಮ್ಮ ತಂದೆ ಬಗ್ಗೆ ನಿಮ್ಗೆ ಎಷ್ಟು ಗೌರವ ಇದೆ, ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತೀರಾ ಅಂತ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ಅದ್ ಗೊತ್ತಿದ್ದು ಜಯದೇವ್ ಅವ್ರು ಹಾಗೆ ಮಾಡಿದ್ರಂದ್ರೆ ಕೋಪ ಬರೋದು ಸಹಜ ಅಲ್ವಾ? ನಿಮ್ ಜಾಗದಲ್ಲಿ ಯಾರೇ ಇದ್ದಿದ್ರು ಅವರು ಇದನ್ನೇ ಮಾಡ್ತಿದ್ರು. ಕೆಲವರು ಮಾತಲ್ಲಿ ಅರ್ಥ ಮಾಡ್ಕೋತಾರೆ, ಇನ್ ಕೆಲವ್ರನ್ನ ನೋಡಿ. ಪ್ಲೀಸ್ ನೀವು ಬೇಜಾರು ಮಾಡ್ಕೋಬೇಡಿ. ಇದ್ರಲ್ಲಿ ನಿಮ್ ತಪ್ಪು ಯಾವುದೂ ಇಲ್ಲ. ನಿಮ್ ತಮ್ಮನ ಮೇಲೆ ಕೈ ಮಾಡಿದ್ರಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಭೂಮಿಕಾ, ಜಯದೇವ್ ಮೇಲೆ ಕೈ ಮಾಡ್ದೆ ಅಂತ ನಾನು ಬೇಜಾರು ಮಾಡ್ಕೊಂಡಿಲ್ಲ. ನಮ್ಮಪ್ಪನ ಕಾರ್ಯ ವರ್ಷಕ್ಕೊಂದ್ಸತಿ ಬರೋದು, ಮನೆಯವರೆಲ್ಲ ಸೇರ್ ಮಾಡ್ತೀವಿ. ಅದಾದ್ರೂ ಅಚ್ಚುಕಟ್ಟಾಗಿ ಆಗ್ಬೇಕಲ್ವಾ? ಮನೆ ಹಿರಿಮಗನಾಗಿ ಅಪ್ಪನ ಕಾರ್ಯ ಸರಿಯಾಗಿ ಮಾಡೋಕ್ಕಾಗಲಿಲ್ವಲ್ಲ ಅಂತ ಬೇಜಾರು ನನಗೆ. ಅಪ್ಪನ ನಾನು ಅಂತ ಎತ್ತರದ ಸ್ಥಾನದಲ್ಲಿಟ್ಟಿದ್ದೇನೆ, ಅಷ್ಟು ಗೌರವಿಸ್ತೀನಿ. ನನ್ನ ಪಾಲಿನ ದೇವರವರು. ಅವ್ರಿಗೇನಾದರೂ ಅವಮಾನ ಆಗೋ ಥರ ಆದ್ರೆ ನನ್ನ ಕೈ ಸಹಿಸೋಕ್ಕಾಗಲ್ಲ. ನಾನು ಅಮ್ಮನಿಗಿಂತ ಅಪ್ಪನ ಜೊತೆಲೇ ಜಾಸ್ತಿ ಬೆಳೆದಿದ್ದು. ಅವರೇ ನನ್ನ ಕೈ ಹಿಡಿದು ನಡೆಸಿದ್ದು. ಅವರು ನನ್ನ ಮನಸ್ಸಲ್ಲಿ, ನನ್ನ ಕಲ್ಪನೆಯಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಏನಾದರೂ ವ್ಯತ್ಯಾಸ ಆದ್ರೆ ನನ್ನ ಕೈ ಸಹಿಸ್ಕೊಳಕ್ಕಾಗಲ್ಲ ಭೂಮಿಕಾ. ಸರಿ ಬಿಡಿ, ಅದೆಲ್ಲ ಬನ್ನಿ ಊಟ ಮಾಡಿ. ಬೇಡ ಭೂಮಿಕಾ, ನಂಗೆ ಮೂಡಿಲ್ಲ, ನೀವು ಮಾಡಿ. ಖಾಲಿ ಹೊಟ್ಟೆಲಿದ್ರೆ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಬನ್ನಿ ಊಟ ಮಾಡಿ. ಬನ್ನಿ ಪ್ಲೀಸ್. ಮಲ್ಲಿ ಮಲ್ಲಿ, ಇದನ್ ಬಿಡು. ನೋಡು, ನಿನಗೆ ಹೋದ ವರ್ಷ ದೀಪಾವಳಿಗೆ ತೆಗ್ದಿದ್ವಲ್ಲ ಬ್ರೌನ್ ಸೀರೆ, ಅದಿಷ್ಟ ಅಲ್ವಾ? ಅದರದ್ದು ಬ್ಲೌಸ್ ಹೊಲ್ದಿದೆ. ಅದ್ರ ಜೊತೆಗೆ ಇನ್ನೊಂದು ಹೊಸ ಸೀರೆ ತೆಗ್ದಿದ್ವಿ. ಅದ್ರದ್ದು ಬ್ಲೌಸ್ ಹೊಲ್ದಿದಾರೋ ಇಲ್ವೋ ಗೊತ್ತಿಲ್ಲ. ನಿನ್ಗೆ ಯಾವ ಸೀರೆ ಇಷ್ಟ? ಅಲ್ಲ, ಒಂದಿಷ್ಟು ಸಾರಿ ವಿಷಯ ಯಾಕೆ ಇದೇ ನಿಂಗೆ ಕೇಳ್ತಿದ್ಯಾ? ನಿನ್ ಎಂಗೇಜ್ಮೆಂಟಾ? ಸಾರಿ, ನಿನಗೆ ಹೇಳಿಲ್ವಾ? ಸಾರಿ, ನಿನ್ ಎಂಗೇಜ್ಮೆಂಟು ನಾಳೆನಾ? ಯಾಕೆ, ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಏನಾದ್ರೂ ಅಭ್ಯಂತರ ನನಗೆ? ಅಲ್ಲ, ಪ್ರಾಬ್ಲಮ್ ಅಂತಲ್ಲ. ಎಕ್ಸಾಮ್ಸ್ ಎಲ್ಲ ಮುಂದೆ ಇಟ್ಕೊಂಡಿದ್ದೆಲ್ಲ ಬೇಡ ಅಂತ ಮತ್ತೆ ನಾವು ಡಿಸೈಡ್ ಮಾಡಿದ್ವಲ್ಲ, ಅದಕ್ಕೆ ಶಾಕ್ ಆಯ್ತು. ಅಲ್ಲಿ ನಾನು ಮದುವೆ ಬಗ್ಗೆ ಮಾತಾಡ್ತಿಲ್ಲ. ಜಸ್ಟ್ ಅನ್ ಎಂಗೇಜ್ಮೆಂಟ್, ಒಂದು ಕಮಿಟ್ಮೆಂಟ್ ಅಷ್ಟೇ. ಮದುವೆ ನಿನಗೆ ಯಾವಾಗ ಬೇಕೋ ಅವಾಗ ಇಟ್ಕೊಳ್ಳೋಣ, ಓಕೆ? ಸರಿ. ಆದ್ರೂ ನೀನ್ ಹೇಳಿದ್ಮೇಲೆ ನನಗೂ ಅನ್ನಿಸ್ತದೆ, ಯಾಕೋ ತುಂಬಾನೇ ಬೇಗನೆ ಆಗೋಯ್ತು. ಬೇಡ ಬೇಡ ಬೇಡ, ನಾನು ಗೌತಮ್ ಅವ್ರ ಹತ್ರ ಮಾತಾಡ್ತೀನಿ. ಒಂದು 3-4 ವರ್ಷ ಆದ್ಮೇಲೆ ಇಟ್ಕೊಳ್ಳೋಣ. 4-5 ವರ್ಷನಾ? ಅದು ಬೇಗ ಆಗೋಯ್ತಾ? ಸರಿ, 8-10 ವರ್ಷ ಅದಾದ್ಮೇಲೆ ನೋಡ್ಕೊಳ್ಳೋಣ. ಇವಾಗ ಅದ್ರ ಬಗ್ಗೆ ಮಾತೇ ಬೇಡ. ಓಕೆ ಅಲ್ವಾ? ಕಳ್ಳಿ, ನಿನಗೂ ಬೇಗ ಮದುವೆ ಆಗ್ಬೇಕು ಅಂತಿದೆ, ಆದ್ರೆ ಮೇನ್ಸ್ ಎಕ್ಸಾಮ್ ಅಂತ ನೆಪ ಹೇಳ್ಕೊಂಡು. ಓಕೆ ಅಲ್ವಾ? ಹಾಗಾದ್ರೆ ಮದುವೆನ ನಾಳಿದ್ದು ಇಟ್ಕೊಂಬೇಡ. ನಾಳಿದ್ದ ಮಾಡ್ಬೋದಿತ್ತು, ಅದೇ ಬೇಡ, ಬೇಗ ಆಗೋಯ್ತು. ನನಗೆ ರೆಗಸ್ಯ, ಓದ್ಕೋ. ನಾಳೆ ನಮ್ಮ ಮಲ್ಲಿದು ಎಂಗೇಜ್ಮೆಂಟ್ ಅಂತೆ. ಏನು, ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆಯಾ? ನಿಮ್ಮ ಅಕ್ಕನೇ ನಿನ್ನನ್ನು ಪರ್ಸನಲ್ ಆಗಿ ಕರಿಬೇಕು ಅಂತ ಹೇಳಿ ಫೋನ್ ಮಾಡಿದ್ಲಂತೆ. ತಮ್ಮ ಫೋನು ನಾಟ್ ರೀಚಬಲ್ ಇತ್ತಂತೆ. ಅದಕ್ಕೆ ನಾನು ನಿನಗೆ ಈ ನ್ಯೂಸ್ನ ತಲುಪಿಸ್ತೀನಿ ಅಂತ ಜವಾಬ್ದಾರಿ ತಗೊಂಡಿದ್ದೀನಿ, ಓಕೆನಾ? ಅಮ್ಮ, ಹುಡುಗ ಯಾರಂತೆ, ಏನ್ ಮಾಡ್ಕೊಂಡಿದ್ದಾನಂತೆ? ಇದಕ್ಕೆಲ್ಲ ನಾಳೆ ನೀವು ಅಲ್ಲಿ ಬಂದಾಗ ಉತ್ತರ ಸಿಕ್ಕುತ್ತೆ ಅಂದ್ಲು ನಿಮ್ಮಕ್ಕ. ಸೊ ನಾವೆಲ್ಲ ಅಲ್ಲಿ ಹೋದಾಗ ನಾಳೆ ವಿಚಾರಿಸಿ ಏನು ಅಂತ ತಿಳ್ಕೊಳ್ಳೋಣ, ಓಕೆನಾ? ಒಳ್ಳೇದೇ ಆಯ್ತು ಅಮ್ಮ. ಒಟ್ನಲ್ಲಿ ಮಲ್ಲಿಗೊಂದು ಹೊಸ ಜೀವನ ಸಿಗ್ತಾ ಇದೆ ಅಲ್ಲ, ಅಷ್ಟೇ ಸಾಕು. ಹ್ಞೂ ಕಂದ, ನನಗೂ ವಿಷಯ ಕೇಳಿ ತುಂಬಾನೇ ಖುಷಿ ಆಯ್ತು. ಮತ್ತೆ ಅಲ್ಲೆಲ್ಲ ಆರಾಮ? ಹಾ, ಆರಾಮ್. ಓಕೆಮ್ಮ, ಬಾಯ್ ಬಾಯ್. ಸರಿ ಸರಿ, ಆಯ್ತು ಅಮ್ಮ. ಏನ್ರಿ ಹೆಂಡತಿ, ತುಂಬಾ ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನೀವು ಖುಷಿ ಪಡ್ತೀರಾ. ಹೌದಾ? ಏನ್ ವಿಷಯ? ಮಲ್ಲಿ ಅವ್ರಿಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತೆ. ಅವರು ಇನ್ನೊಂದು ಮದ್ವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ. ಹೊಸ ಜೀವನ ಕಾಲಿಡ್ತಿದ್ದಾರೆ. ನಿಜವಾಗ್ಲೂ ನನ್ಗೆ ಇದನ್ನ ನಂಬೋದಕ್ಕೆ ಆಗ್ತಾ ಇಲ್ಲ ಅಪೇಕ್ಷಾ. ಒಟ್ನಲ್ಲಿ ಎಲ್ಲದೂ ಒಳ್ಳೇದೇ ಆಗ್ತಿದೆಯಲ್ಲ, ಅದೇ ಖುಷಿ ನಂಗೆ. ನಮ್ಮ ಅಣ್ಣನಿಂದ ಅವ್ರ ಜೀವನನೇ ಹಾಳಾಗೋಯ್ತು. ತುಂಬಾ ಸಫರ್ ಪಟ್ಬಿಟ್ರು. ಕೊನೆಗಾದ್ರು ಅವ್ರ ಲೈಫ್ ನೆಟ್ಟಿಗಾಯ್ತಲ್ಲ, ಅದೇ ಸಮಾಧಾನ. ಅಪೇಕ್ಷಾ, ಮಲ್ಲಿ ಅದಕ್ಕೆ ತುಂಬಾನೇ ಇನ್ನೋಸೆಂಟ್.
ತುಂಬ ಒಳ್ಳೆಯವರು. ಒಳ್ಳೆಯವ್ರ ಜೊತೆ ಯಾವಾಗಲೂ ಒಳ್ಳೆಯದೇ ಆಗಬೇಕು ಅಲ್ವಾ ಅಪೇಕ್ಷಾ? ಹೌದು ಪಾರ್ಥ, ಇನ್ನೊಂದು ವಿಷಯ, ಈ ವಿಷಯ ಯಾವುದೇ ಕಾರಣಕ್ಕೂ ನಿಮ್ಮಣ್ಣ ಜಯದೇವ್ ಅವ್ರಿಗೆ ಗೊತ್ತಾಗಬಾರ್ದು. ನಾನು ಯಾರ ಹತ್ರನೂ ಏನು ಹೇಳೋದಿಲ್ಲ, ನೀವು ಅಷ್ಟೇ ಯಾರ ಹತ್ರ ಏನು ಹೇಳೋದಕ್ಕೆ ಹೋಗ್ಬೇಡಿ. ಈ ಸೀಕ್ರೆಟ್ ಅನ್ನ ಹೀಗೆ ಮೇಂಟೈನ್ ಮಾಡೋಣ, ಓಕೆ? ಅಫ್ಕೋರ್ಸ್ ಅಪೇಕ್ಷಾ, ನಾನು ಯಾರಿಗೂ ಹೇಳಲ್ಲ. ಸರಿ, ಇದೇ ಖುಷಿಲಿ ಸುನಿಲ, ಈಗ ನೀನು ಹೊಸ ಜೀವನಕ್ಕೆ ಕಾಲಿಡ್ತಾ ಇದೀಯ, ಮುಂದಕ್ಕೆ ಹೊಸ ಹೊಸದನ್ನ ನೋಡ್ತೀಯ. ಗಾಬರಿ ಆಗಂತದ್ದೇನಿಲ್ಲಪ್ಪ. ನೋಡು, ಈ ಥರ ಗಾಬರಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನನ್ನಂಥ ಹಿರಿಯನ ಸಲಹೆ ನಿನಗೆ ತುಂಬ ಇಂಪಾರ್ಟೆಂಟು. ಏನು ಯೋಚನೆ ಮಾಡಬೇಡ, ಏನು ಎತ್ತ ಅಂತ ನಾನು ನೀಟಾಗಿ ಹೇಳ್ಕೊಡ್ತೀನಿ. ನಾನು ಸಾಮಾನ್ಯ ಅಲ್ಲಪ್ಪ, ದಂತಕತೆ ನಾನು ಅನುಭವಸ್ಥ ದಿಲಜನ್. ಲೇ, ಇದ್ಯಾಕೋ ಅತಿ ಆಯ್ತ್ಕೊಣ. ಸುನೀಲ್, ನೀನು ಯಾರ ಮಾತನ್ನು ಬೇಕಾದ್ರೂ ಕೇಳು, ಆದರೆ ಈ ನನ್ನ ಮಗನ ಮಾತನ್ನು ಮಾತ್ರ ಕೇಳಬೇಡ. ಇವ್ನ ಮಾತು ಕೇಳಿದ್ರೆ ಮುಗೀತಲ್ಲಿಗೆ, ಫುಲ್ ಟ್ರಾಜಿಡಿ. ಸುಮ್ಮನೆ ತಮಾಷೆ ಮಾಡಬೇಡ. ಅಲ್ಲ, ನಾನು ನನ್ನ ಹೆಂಡತಿ ಹೆಂಗಿರ್ತೀವಿ ಅಂತ ಗೊತ್ತು ತಾನೆ, ನೋಡಿದ್ಯಲ್ಲಪ್ಪ, ಖುಷಿಯಾಗಿರ್ತೀವಿ. ಸೊ ನನ್ನ ಮಾತು ಕೇಳಿದ್ರೆ ನೀನು ಖುಷಿಯಾಗಿರ್ತೀಯ, ಅದಕ್ಕೆ ನಾನು ಹೇಳ್ತಾ ಇರೋದು. ನೋಡು, ಒಂದು ಈಸಿ ವೇ ಹೇಳ್ಕೊಡ್ತೀನಿ ನೋಡು. ಮಲ್ಲಿ ತುಂಬ ದಿವಸ ಕಳೆದಿದ್ದು ಅತ್ತಿಗೆ ಜೊತೆಗೆ. ಅತ್ತಿಗೆನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ಯಾರು? ನನ್ನ ಗೆಳೆಯ. ಇವನ ಹತ್ರ ನೀನು ಟಿಪ್ಸ್ ತಗೊಂಡ್ರೆ ಮಲ್ಲಿನ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು, ಓಕೆನಾ? ಮತ್ತೆ ನಿಮ್ಮ ಪಕ್ಕ ಯಾಕೆ ಸರ್ ಕೂರಿಸ್ಕೊಂಡ್ರೆ? ಅಲ್ಲೇ ಕೂರಿಸ್ಬೋದಿತ್ತಲ್ಲ.